ನಡೆಯಿರೋ ನಾನು ಇವತ್ತು ಟಾಪಿಕ್ ಹೇಳ್ತಾ ಇರೋದು ಬಂದ್ಬಿಟ್ಟು ಕೊರಿಯರ್ ಡಿಸ್ಪ್ಯಾಚ್ ಪಿಒಡಿ ಎಂಟ್ರಿ ಇನ್ ಎಂಪ್ಲಾಯ್ ಪೋರ್ಟಲ್ ಅಂಡ್ ಸೇಲ್ಸ್ ಫೋರ್ಸ್. ಓಕೆನಾ? ಎಂಪ್ಲಾಯ್ ಪೋರ್ಟಲ್ ಅಲ್ಲಿ ಪಿಒಡಿ ಎಂಟ್ರಿ ನೀವು ಕೊರಿಯರ್ ಮಾಡಕತ್ತೀರಿ, ಯಾವುದೇ ಫೈಲ್ ಕೊರಿಯರ್ ಮಾಡ್ಬೇಕಾದ್ರೂ ಎಂಪ್ಲಾಯ್ ಪೋರ್ಟಲ್ ಅಲ್ಲಿ ಪಿಒಡಿ ಎಂಟ್ರಿ ಮಾಡಬೇಕು, ಸೇಲ್ಸ್ ಫೋರ್ಸ್ ಅಲ್ಲಿ ಪಿಒಡಿ ಎಂಟ್ರಿ ಮಾಡಬೇಕು. ಅದನ್ನ ಹೇಗಂತ ನಾನು ಪರ್ಫೆಕ್ಟ್ ಆಗಿ ತೋರಿಸ್ಕೊಡ್ತೀನಿ. ಯಾವ್ದಕ್ಕೆ ಎಲ್ಲಿ ಎಂಟ್ರಿ ಮಾಡ್ಬೇಕಂತ ನಿಮ್ಗೆ ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತೀನಿ. ಪಿಒಡಿ ಎಂಟ್ರಿ ಇನ್ ಇಪಿ ಅಂದ್ರೆ ಎಂಪ್ಲಾಯ್ ಪೋರ್ಟಲ್, ಫಿನೋಮ್ ಕೇಸಸ್ ಮಾತ್ರ. ಅಂದ್ರೆ ನಮ್ದು ಹೊರ ಸಾಫ್ಟ್ವೇರ್ ಇತ್ತಲ್ಲ ಫಿನೋಮ್ CS ERP ಅಂತಾರಲ್ಲ, ಅದರಲ್ಲಿ ಫಿನೋಮ್ ಕೇಸಸ್ ಅಂದ್ರೆ ERP ಕೇಸಸ್ ಪಿಒಡಿ ಎಂಟ್ರಿ ಅಂದ್ರೆ ನೀವು ಕೊರಿಯರ್ ಮಾಡ್ತಾ ಇದ್ದೀರಿ. ಫಿನೋಮ್ ಕೇಸಸ್ ಅಂತಂದ್ರೆ ಯಾವ ಅಂತಂದ್ರೆ RC, ಪಿನ್ ಶೀಟ್, ಎನಿ ಅದರ್ ಡಾಕ್ಯುಮೆಂಟ್ಸ್ ಫಿನೋಮ್ ರಿಲೇಟೆಡ್ ಯಾವ ಕೊರಿಯರ್ ಮಾಡ್ತಿದ್ರೆ ಹೆಡ್ ಆಫೀಸ್ ಅಂತಂದ್ರೆ ಅದನ್ನ ಪಿಒಡಿ ನಂಬರ್ ಎಂಪ್ಲಾಯ್ ಪೋರ್ಟಲ್ ಅಲ್ಲಿ ಎಲ್ಲಿ ಎಂಟ್ರಿ ಮಾಡಬೇಕು, ಹೇಗೆ ಎಂಟ್ರಿ ಮಾಡಬೇಕು ಅಂತ ನಿಮಗೆ ಇವತ್ತು ನಾನು ತೋರಿಸ್ಕೊಡ್ತೀನಿ. ಓಕೆನಾ? ಆಮೇಲೆ ಸೇಲ್ಸ್ ಫೋರ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಕೊರಿಯರ್ ನಂಬರ್ ಶೀಟ್ ಜನರೇಟ್ ಮಾಡೋ ಮುಂದೆ ಅಲ್ಲಿ ಪಿಒಡಿ ನಂಬರ್ ಕೇಳುತ್ತೆ. ಸೊ ಅದೇ ಪಿಒಡಿ ಎಂಟ್ರಿ. ಆದ್ರೂ ನಿಮಗೆ ಬ್ರೀಫ್ ಆಗಿ ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಈಗ ಫಸ್ಟ್ ನಾನು ಯಾವ್ದು ಹೇಳ್ಕೊಡ್ತೀನಿ ಅಂತಂದ್ರೆ ಪಿಒಡಿ ಎಂಟ್ರಿ ಎಂಪ್ಲಾಯ್ ಪೋರ್ಟಲ್. ಅಂದ್ರೆ ಫಿನೋಮ್ ಕೇಸಸ್ ಆಗ್ಬಿಟ್ಟು ಎಂಪ್ಲಾಯ್ ಪೋರ್ಟಲ್ ಅಲ್ಲಿ ಪಿಒಡಿ ಎಂಟ್ರಿನ ಮಾಡಬೇಕು. ಅಲ್ಲಿ ಯಾವ ತರ ಅಂತಂದ್ರೆ ಫಸ್ಟ್ ಇಲ್ಲಿ ಬರ್ಬೇಕು, ಏನು ಓಪನ್ ಮಾಡ್ಕೋಬೇಕು, ನಿಮ್ದು ಎಂಪ್ಲಾಯ್ ಪೋರ್ಟಲ್ ಓಪನ್ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಇಲ್ಲಿದೆ ಓವರ್ ರಿಪೋರ್ಟ್ಸ್, ಅದು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡು ಇಲ್ಲಿದೆ ಕೊರಿಯರ್ ಡಿಸ್ಪ್ಯಾಚ್ ರಿಪೋರ್ಟ್ ಅಂತ ಅದನ್ನ ಕ್ಲಿಕ್ ಮಾಡ್ಬೇಕು. ಫಸ್ಟ್ ಒಂದು ಇದನ್ನ ಕೊರಿಯರ್ ಡಿಸ್ಪ್ಯಾಚ್ DE ಅಂತ ಅದನ್ನ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿ ನೀವು ಯಾವ ಕೊರಿಯರ್ ಮಾಡಕತ್ತೀರಪ್ಪ ಪ್ರತಿಯೊಂದು ಅಪ್ಲಿಕೇಶನ್ ನಂಬರ್ ಇಲ್ಲಿ ಹಾಕಿ ಸಬ್ಮಿಟ್ ಮಾಡ್ಬೇಕು, ಸರ್ಚ್ ಮಾಡ್ಕೋಬೇಕು. ಇನ್ನೊಂದು ಹೇಳಕ್ ಮಾಡ್ತೇನೆ ನಾನು, ನೀವು ಫಿನೋಮ್ ಕಳ್ಸಬೇಕಾಗಿ ಕೊರಿಯರ್ ಅಂದ್ರೆ ಮ್ಯಾಕ್ಸಿಮಮ್ RC, ಪಿನ್ ಶೀಟ್, ಮೇಬಿ ಏನಾದ್ರು ಕೆಲವೊಂದು ಡಾಕ್ಯುಮೆಂಟ್ ಎಕ್ಸ್ಟ್ರಾ ಇತ್ತಂತಂದ್ರೆ ಅವು ಫಿನೋಮ್ ಕೇಸಸ್ ಹೆಡ್ ಆಫೀಸ್ ಅಷ್ಟೇ ಕಳ್ಸಬಹುದು, ಅದ್ರ ಬೇರೆ ಕೇಸಸ್ ಕಳ್ಸಕ್ ಆಗಲ್ಲ. ಸೊ ನೀವು ಆ ಫಿನೋಮ್ ಕೇಸಸ್ RC ಕಳಿಸ್ಲಿ, ಪಿನ್ ಶೀಟ್ ಕಳಿಸ್ಲಿ, ಏನೇ ಅದರ ಫಿನೋಮ್ ಕೇಸಸ್ ಯಾವ್ದೇ ಡಾಕ್ಯುಮೆಂಟ್ ಕಳಿಸ್ಲಿ, ಕಂಪಲ್ಸರಿ ಕೊರಿಯರ್ ಚೆಕ್ ಲಿಸ್ಟ್ ಹಚ್ಚಿಬಿಟ್ಟೆ ಕಳಿಸ್ಬೇಕು. ಆಮೇಲೆ ಅದಕ್ಕೆ ಕೊರಿಯರ್ ಪಿಒಡಿ ಎಂಟ್ರಿ ಮಾಡಿಬಿಟ್ಟೆ ಕೊರಿಯರ್ ಮಾಡಬೇಕು. ಓಕೆನಾ? ಇಲ್ಲಿ ಬಂದು ಸರ್ಚ್ ಮಾಡಿದ್ರೆ ಅಪ್ಲಿಕೇಶನ್ ಹಾಕಿ ಸರ್ಚ್ ಮಾಡಿದ್ರೆ, ಸರ್ಚ್ ಮಾಡಿಕೊಳ್ಳೆ ಇದು ಪ್ರೆಸೆಂಟ್ ಇದು ಎಲ್ಲ ಶೋ ಆಗುತ್ತೆ. ಯಾವ್ದು ಕಸ್ಟಮರ್ ಹೆಸರು ಏನು, ಬ್ರಾಂಚ್ ಯಾವುದು, ಸ್ಟೇಟ್ ಯಾವುದು, ಪೇಜ್ ಪ್ರೆಸೆಂಟ್ ಎಲ್ಲಿದೆ. ಓಕೆನಾ? ಯೂಸರ್ ಐಡಿ ಯಾರಿಗಿದೆ, ಅಪ್ಲಿಕೇಶನ್ ನಂಬರ್ ಏನು, ಲೋನ್ ಅಕೌಂಟ್ ನಂಬರ್ ಏನು, ಲೋನ್ ಕ್ಲೋಸ್ಡ್ ಆಗಿದೆನಾ, ಏನಾಗಿದೆನಾ, ಸ್ಟೇಟಸ್ ಎಲ್ಲ A to Z ಇದರಲ್ಲಿ ಸಿಗುತ್ತೆ. ಕೆಟಗರಿ ಸದ ಇದು ಇದರಲ್ಲಿದೆ, ಆಟೋಮೆಟಿಕ್ ಇಲ್ಲಿ ಬಂದ್ಬಿಡುತ್ತೆ. ಇದೈತಲ್ಲ, ನೀವೇನ್ ಚೇಂಜ್ ಮಾಡೋದು ಅವಶ್ಯಕತೆ ಇಲ್ಲ. ಪ್ರೆಸೆಂಟ್ ಯಾರ ಕಡೆ ಇದೆ, ಆಸಿ ಕಡೆ ಇದೆನಾ, ಕಸ್ಟಡಿ ಟೀಮ್ ಅಂದ್ರೆ ಪಿನ್ ಶೀಟ್ ಕಡೆ ಇದೆನಾ, ಯಾರ ಕಡೆ ಇದೆ ಆಟೋಮೆಟಿಕ್ ಶೋ ಆಗ್ತಿದೆ. ಇಲ್ಲಿ ಕೆಟಗರಿ ಇದೆಯಲ್ಲ ಕಸ್ಟಡಿ ಅಂತ ಹೇಳಿ. ಈಗ ಪ್ರೆಸೆಂಟ್ ಇದನ್ನ ಕೊರಿಯರ್ ಎಂಟ್ರಿ ಮಾಡ್ತಿರೋದು ನಾವು ಪಿನ್ ಶೀಟ್ ಕೊರಿಯರ್ ಮಾಡ್ತಿರೋದು. ಪಿನ್ ಶೀಟ್ ನ ಕೊರಿಯರ್ ಮಾಡ್ತಿರೋದು ಇಲ್ಲಿ ಪಿಒಡಿ ಎಂಟ್ರಿ ಹಾಕ್ಬೇಕಲ್ಲ. ಇದು ಆಲ್ರೆಡಿ ಪಿನ್ ಶೀಟ್ ಕೊರಿಯರ್ ಮಾಡೋದು ಯಾರ ಕಡೆ ಇರುತ್ತೆ, ಆಸ್ ಕಸ್ಟಡಿ ಕಡೆ ಇರುತ್ತೆ. ಸೊ ಇದು ಕಸ್ಟಡಿ ಟೀಮ್ ಕಡೆ ಇದೆ. ಕೊರಿಯರ್ ಡಿಸ್ಪ್ಯಾಚ್ ಎಂಟ್ರಿ ಯಾವತ್ತು ಕೊರಿಯರ್ ಮಾಡ್ತಾ ಇದ್ರಿ, ಅಕಸ್ಮಾತ್ ನಿನ್ನೆ ಮಾಡಿದ್ರೆ ನಿನ್ನೆ ಕೊರಿಯರ್ 14ನೇ ತಾರೀಕು ಕೊರಿಯರ್ ಆಗಿದೆ. ಯಾವ ಡೇಟ್ ಕೊರಿಯರ್ ಆಗಿದೆ ಆ ಡೇಟ್ ತಗೋಬೇಕು. ಆಕ್ಚುಲಿ ಇದು ಯಾವಾಗ ಕೊರಿಯರ್ ಮಾಡ್ಕೊತೀರಿ, ಕೊರಿಯರ್ ಮಾಡೋಕೆ ಮುಂಚೆಗೆ ಕೊರಿಯರ್ ಎಂಟ್ರಿ ಮಾಡ್ಬಿಟ್ಟು ಕಳಿಸ್ಬೇಕು. ಅದು ಹೋದ್ಮೇಲೆ ಮಾಡೋದಲ್ಲ, ಅಲ್ಲಿ ರೀಚ್ ಆದ್ಮೇಲೆ ಅಲ್ಲ ಮಾಡೋದು. ಈಗ 14ನೇ ತಾರೀಕು ಕಳ್ಸಕತ್ರಿ ಅಂತಂದ್ರೆ ಈಗ ಹೋಗ್ತಿದೆ, ಪ್ರೆಸೆಂಟ್ ಕೊರಿಯರ್ ಹೋಗ್ತಿದೆ ಅಂತಂದ್ರೆ ಕೊರಿಯರ್ ಎಂಟ್ರಿ ಮಾಡ್ಬಿಟ್ಟು ಕಳಿಸ್ಬೇಕು. 14/2/25. ಓಕೆನಾ? ಕೊರಿಯರ್ ನೇಮ್ ಯಾವುದು, ಇದು ಪ್ರೊಫೆಷನಲ್ ಇದ್ರೆ ಪ್ರೊಫೆಷನಲ್, DTDC ಇದ್ರೆ DTDC, ಶ್ರೀಮಾರ್ತಿ ಕೋರಿ ಇದ್ರೆ ಶ್ರೀಮಾರ್ತಿ ಕೋರ, ಬ್ಲೂ ಡಾಟ್ ಇದ್ರೆ ಬ್ಲೂ ಡಾಟ್. ಡಿಸ್ಕ್ರಿಪ್ಷನ್ ನಿಮ್ಗೆ ಏನ್ ಹಾಕ್ಬೇಕು, ಏನದು ಪಿನ್ ಶೀಟ್ ಡಿಸ್ಕ್ರಿಪ್ಷನ್ ಅಂತ ನೀವು ಏನೇನು ಕಳಿಸ್ತಿದ್ರಿ, ರಿಲೇಟೆಡ್ ಆಯ್ತು, ಪಿನ್ ಶೀಟ್ ಕಳಿಸಿದ್ರು ಏನ್ ಕಳಿಸಿದ್ರೆ ಇಲ್ಲಿ ಹಾಕ್ಬೇಕು. ಆಸಿ ಕಳಿಸಿದ್ರೆ ಏನ್ ಕಳಿಸ್ತಾ ಇದ್ರಿ, ಕಸ್ಟಮರ್ ಲೆಟರ್ ಏನು, ಶೆಡ್ಯೂಲ್ ಏನೋ, DP ಏನೋ, ಫಾರ್ಮ್ 60, LTI, KYC, ಅಪ್ಲಿಕೇಶನ್ ಫಾರಮ್, ಏನ್ ಇನ್ಶೂರೆನ್ಸ್ DOJ ಏನ್ ಕಳ್ಸಕತ್ರಿ ಅದನ್ನ ಪ್ರತಿಯೊಂದನ್ನು ಎಂಟ್ರಿ ಆಗ್ಬೇಕು ಇಲ್ಲಿ. ಓಕೆನಾ? ನಾವು ಇಲ್ಲಿ ಕಳಿಸ್ತಿರೋದು ಏನೀಗ ಪಿನ್ ಶೀಟ್, ಆಮೇಲೆ ಲೋನ್ ಕ್ಲೋಸರ್ ಲೆಟರ್, ಆಮೇಲೆ ಫೋಟೋ ಅಂಡ್ ಕ್ಯಾನ್ಸಲ್ ಇದು MOD ಕ್ಯಾನ್ಸಲೇಷನ್ ಲೆಟರ್. ಓಕೆ. POD ನಂಬರ್ ಇದು ನಿನ್ನೆ ನೀವು ಪ್ರತಿಯೊಂದು POD ನಂಬರ್ ತಗೊಂಡಿರ್ತೀರಲ್ವಾ. ಇನ್ನೊಂದು ಯಾವುದೇ ಕೊರಿಯರ್ ಆಗ್ಲಿ, ಮೇನ್ ಇದಕ್ಕೆ ಬೇಸ್ಮೆಂಟ್ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಯಾವುದೇ ಕೊರಿಯರ್ ಒಂದು ಸಣ್ಣ ಕೊರಿಯರ್ ಇರಲಿ ನಿಮ್ ಕಡೆಯಿಂದ ಅದು ಹೆಡ್ ಆಫೀಸ್ ಹೋಗ್ತಿದೆ ಅಂದ್ರೆ ಅಡ್ವಾನ್ಸ್ ಕೊರಿಯರ್ ಇಸ್ಕೋಬೇಕು. ಅಡ್ವಾನ್ಸ್ ಇಸ್ಕೊಂಡಿರ್ಬೇಕು ಯಾವ್ದಾದ್ರು. ಅದು ಬೇರೆ ನೀವು ಆಪರೇಷನ್ ಒಂದು ಸಣ್ಣ ಕೊರಿಯರ್ ಕಳಿಸಿ, ಒಂದು ಸಣ್ಣ ಪಿನ್ ಕಳಿಸಿ ಹೆಡ್ ಆಫೀಸಿಗೆ, ಒಂದು ಸಣ್ಣ ಲೆಟರ್ ಕಳಿಸಿ, ಅದೆಲ್ಲ ಸ್ಪೀಡ್ ಕೊರಿಯರ್ ಮಾಡಿ ಹೆಡ್ ಆಫೀಸ್ ಅದಕ್ಕೆಲ್ಲ ಕ್ಲೈಮ್ ಮಾಡ್ತಾರೆ ಕೊರಿಯರ್ ಟೀಮಿಗೆ. ಸೊ ನೀವು ಅದ್ರದ್ದೇನು ಬರಿ ಮಾಡ್ಕೊಂಡ್ಕೋಬೇಡಿ. ಬಟ್ ನೀವು ಏನದು ಪ್ರತಿಯೊಂದು ಈಗ ಪ್ರೊಫೆಷನಲ್ ಇದ್ರೆ ಪ್ರೋ ಕೊರಿಯರ್ ಕಳಿಸಿ, DTDC ಇದ್ರೆ ಸ್ಪೀಡ್ ಕೊರಿಯರ್ ಅಂದ್ರೆ D series V series ಇರುತ್ತೆ ಅದನ್ನ ಕಳಿಸಿ. ಓಕೆನಾ? ಪ್ರತಿಯೊಂದನ್ನು ಕಳಿಸ್ಬೇಕು. ಓಕೆನಾ? ಕೊರಿಯರ್ ಎಂಟ್ರಿ ಇಲ್ಲಿ POD ನಂಬರ್ ಏನು ಪ್ರೊಫೆಷನಲ್ ಕೊರಿಯರ್ POD ಎಂಟ್ರಿ ಹಾಕಿದೆ. ಓಕೆನಾ? ಇದನ್ನೇನು ನೀವು ಹೆಚ್ಚು ಇಶ್ಯೂ ಡೇಟ್ ನೀವು ಏನು ಹಾಕಕ್ ಹೋಗಬೇಡಿ, ಅದು ಆಟೋಮೆಟಿಕ್ ಇರ್ತದೆ. ಅದು ಇರಲಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಂಡ್ ಹೋಗಬೇಡಿ. ಇದು ನೀವು ಇರಲಿ ಬಿಡಿ, ನೀವು ಅದನ್ನ ಅವ್ರು ಎಂಟ್ರಿ ಮಾಡ್ತಾರೆ. ಯಾರು ಹೆಚ್ಚು ರಿಸೀವ್ಡ್ ಅಂತಂದ್ರೆ ಈ ಡಾಕ್ಯುಮೆಂಟ್ ರಿಸೀವ್ ಆಗಿರ್ತಲ್ಲ, ನೀವು ಕೊರಿಯರ್ ಮಾಡಿರೋದು ರಿಸೀವ್ ಆಗುತ್ತಲ್ಲ, ಇದು ಯಾವತ್ತು ರಿಸೀವ್ ಆಗಿದೆ ಅಂತ ಹೇಳಿ ಅವ್ರು ಅಲ್ಲಿ ಎಂಟ್ರಿ ಮಾಡ್ತಾರೆ ಹೆಚ್ಚದಲ್ಲಿ. ಓಕೆನಾ? ಇದನ್ನ ನೀವು ಟಚ್ ಮಾಡಕ್ ಹೋಗಬೇಡಿ. ಇಲ್ಲ ಅಂಡರ್ಲೈನ್ ಮಾಡಿದ್ನಲ್ಲ, ಹೆಚ್ಚು ಕೊರಿಯರ್ ರಿಸೀವ್ಡ್ ಅಂಡ್ ಡೇಟ್ ಅಂತ ಹೇಳಿ ಅದನ್ನೇನು ಎಂಟ್ರಿ ಮಾಡಕ್ ಹೋಗಬೇಡಿ. ಸೊ ಇದನ್ನ ಇಷ್ಟು ಮಾಡಿದ್ಮೇಲೆ ಸಬ್ಮಿಟ್ ಮಾಡಬೇಕು. ಇಷ್ಟೇ, ಡಾಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ. ಓಕೆನಾ? ಪ್ರತಿಯೊಂದು RC ಒಂದು ಸಣ್ಣ 10 RC ಕಳ್ಸಕತ್ತೀರಿ ಅಂತಂದ್ರೆ 10 RCನೂ ಅದ್ರೊಳಗೆ ಎಂಟ್ರಿ ಆಗಿರಬೇಕು. POD ನಂಬರ್ ಎಂಟ್ರಿ ಮಾಡಬೇಕು. 10 RCಗೂ ಒಂದೇ POD ನಂಬರ್ ಇದೆ ಅಂತಂದ್ರೆ 10 RCಗೂ ಒಂದೇ POD ಇದೆ. ಪ್ರತಿಯೊಂದು ಕೇಸ್ ಸೆಪರೇಟ್ ಆಗಿ POD ಎಂಟ್ರಿ ಮಾಡಬೇಕು. ಹಂಗ್ ಮಾಡಿದಂದ್ರೆ ಇನ್ ಕೇಸು ಹೆಡ್ ಆಫೀಸ್ಗೆ ಅಲ್ಲಿ ಹೋದಾಗ ಮಿಸ್ ಆಯ್ತು ಅಂತಂದ್ರೆ ಅದು ಆಟೋಮೆಟಿಕ್ ಅಲ್ಲಿ ಸಿಗುತ್ತೆ. ನೀವು ಎಂಟ್ರಿ ಮಾಡಿದ್ರೆ. ಇನ್ ಕೇಸ್ ಕಳೆದೋಯ್ತು ಹೆಡ್ ಆಫೀಸ್ ಇದೆ ಆಯ್ತು ಅಂತಂದ್ರೆ ಸೊ ಅದು ಡಾಕ್ಯುಮೆಂಟ್ ಲಾಸ್ಟ್ ಆಗುತ್ತೆ. ಓಕೆನಾ?
ಈಗ ನೀವು ಸ್ಪೀಡ್ ಕೊರಿಯರ್ ಮಾಡಿ ಪ್ರತಿಯೊಂದು ಇನ್ನೊಂದನ್ನ ಸ್ಪೀಡ್ ಕೊರಿಯರ್ ಮಾಡಿ ಪ್ರತಿಯೊಂದನ್ನ ಆಮೇಲೆ ಏನಪ್ಪ ಅಂತಂದ್ರೆ ಅಡ್ವಾನ್ಸ್ POD ನಂಬರ್ ಇಸ್ಕೊಂಡಿರಿ. ಡಿ ನಂಬರ್ ಸ್ಪೀಡ್ ಕೊರಿಯರ್ ವಿ ಸಿಕ್ಸ್ ಡಿ ಸಿಕ್ಸ್ ಅಡ್ವಾನ್ಸ್ ಇಸ್ಕೋರಿ, ಪ್ರೊಫೆಷನಲ್ ಅಡ್ವಾನ್ಸ್ ಇಸ್ಕೋರಿ. ಕೇಳ್ರಿ, ಇರ್ತೈತಿ ಅವ್ರ ಕಡೆ ಕೊಟ್ಟೆ ಕೊಡ್ತಾರ. ನಮ್ ಕಡೆ ಡೈಲಿ ಕೊರಿಯರ್ ಇದ್ದೇ ಇರ್ತಾವು. ನೀವು ಒಂದ್ ರೇಟ್ ಮಾಡ್ಕೊಂಡು ಸ್ಪೀಡ್ ಕೊರಿಯರ್ ಅವ್ರ ಕಡೆ ವೆಂಡರ್ ಕಡೆ ಮಾತಾಡ್ಕೊಂಡು ನನಗೆ ಅಡ್ವಾನ್ಸ್ ಬೇಕು, ತಿಂಗಳ ತಿಂಗಳ ನನಗೆ ಇಷ್ಟು ಬೇಕು ಅಂತ ನೀವು ಅಡ್ವಾನ್ಸ್ POD ನಂಬರ್ ತಗೊಂಡೇ ಕಳಿಸಿ. ಓಕೆನಾ? ವಿತೌಟ್ ರಿಸ್ಕ್ ಇಲ್ಲದೆ ವರ್ಕ್ ಮಾಡಿ, ಯಾವ್ದೇ ಆಯ್ತು. ಓಕೆನಾ? ಇದು ಎಂಪ್ಲಾಯ್ ಪೋರ್ಟಲ್ ಅಲ್ಲಿ ಯಾವ ತರ ಕೊರಿಯರ್ ಎಂಟ್ರಿ ಮಾಡ್ಬೇಕಂತ ನಿಮ್ಗೆ ಗೊತ್ತಾಯ್ತು. ವಾರ್ಸ್ ಹೆಂಗ್ ಮಾಡ್ಬೇಕು, ಹ್ಮ್ ಪಿನ್ ಶೀಟ್ ಯಾವ ತರ ಮಾಡ್ಬೇಕು ಗೊತ್ತಾಯ್ತು ನಿಮ್ಗೆ. ಓಕೆನಾ? ಓಕೆ, ನಾವು ಇಷ್ಟತನ ಓಕೆ ನಾವು ಇಲ್ಲಿ ಇದು ಕೊರಿಯರ್ ಎಂಟ್ರಿ ಎಂಪ್ಲಾಯ್ ಪೋರ್ಟಲ್ ಅಲ್ಲಿ ಇನ್ನೊಂದು ಕೇಸ್ ಯಾವ ತರ ಮಾಡ್ಬೇಕಂತ ನಿಮ್ಗೆ ಗೊತ್ತಾಯ್ತು. ಓಕೆನಾ? ಈಗ ನೆಕ್ಸ್ಟ್ ಟಾಪಿಕ್ ನಾವು ಹೇಳ್ತಾ ಇರೋದು ಈಗ ಸೇಲ್ಸ್ ಫೋರ್ಸ್ ಅಲ್ಲಿ ಯಾವ ತರ POD ಎಂಟ್ರಿ ಮಾಡ್ಬೇಕು ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಓಕೆನಾ? ಈಗ ಡಿಸ್ಪ್ಯಾಚ್, ಈಗ ಕೊರಿಯರ್ ಫೈಲ್ ಪೇಮೆಂಟ್ ಆಗಿರೋ ಕೊರಿಯರ್ ಮಾಡ್ಬೇಕಂತಂದ್ರೆ, ಆಮೇಲೆ ಸೇಲ್ಸ್ ಫೋರ್ಸ್ ಡಿ ಸ್ಟೇಜ್ ಆರ್ಸಿ ಕಳಿಸ್ಬೇಕಂತಂದ್ರೆ, ಆಮೇಲೆ ಡಿಸಮ್ ಸ್ಟೇಜ್ ಅಲ್ಲಿ ಇರೋ ಆರ್ಸಿ ಕಳಿಸ್ಬೇಕಂತಂದ್ರೆ, ಆಮೇಲೆ ನೆಕ್ಸ್ಟ್ ಈಗ ಹೊಸ ಗೈಡ್ಲೈನ್ಸ್ ಬಂದಿರೋ ಪ್ರಕಾರ, ನಿನ್ನೆ ಡೆನ್ಸರ್ ಹೇಳಿರೋ ಪ್ರಕಾರ ಎಲ್ಲಾ ಸ್ಟೇಜಸ್ ಯಾವ್ದೇ ಸ್ಟೇಜಸ್ ಅಲ್ಲಿ ಇದ್ರು ಈಗ ಕೊರಿಯರ್ ಕಂಟ್ರೋಲ್ ಶೀಟ್ ತೆಗಿಬಹುದು. ನೀವು ಮುಂಚೆಗೆ ಪಿಂಕ್ ಶೀಟಿಗೆ ಕೆಲವೊಂದು ಡಿ ಸ್ಟೇಜ್ ಇಲ್ಲ, ಡಿಸಮ್ ಸ್ಟೇಜ್ ಇಲ್ಲ, ಡಿಸ್ಪ್ಯಾಚ್ ಸ್ಟೇಜ್ ಇಲ್ಲ ಅಂತಂದ್ರೆ ಅವು ಆರ್ಸಿಗಳನ್ನೆಲ್ಲ ಕೊರಿಯರ್ ಚೆಕ್ ಹಚ್ಚಿ ಕಳಿಸಿದ್ರಿ. ಸೊ ಈಗ ಹಂಗಿಲ್ಲ. ಈಗ ಡಾಕ್ಯುಮೆಂಟ್ ಎಫ್ಎಲ್ ಬಿಯಾನ್ ಟ್ಯಾಟ್, ಫೈಲ್ ಇನ್ ವರ್ಡ್, ವಿಡಿಸಿ ಮೇಕರ್, ವಿಡಿಸಿ ಚೆಕ್ಕರ್, ಫೈಲ್ ಇನ್ ವರ್ಡ್, ವೆಂಡರ್ ಹ್ಯಾಂಡ್ ಆಫ್, ಕ್ಲೋಸ್ಡ್, ಈ 7 ಕ್ಯಾಟಗರಿ ಇರೋವೆಲ್ಲ ಕಸ್ಟಡಿ ಅಂತ ಒಂದು ಫ್ಲೋ ಬರುತ್ತೆ. ಆ ಫ್ಲೋ ಅಲ್ಲಿ ಹೋಗಿ ಕೊರಿಯರ್ ಕಂಟ್ರೋಲ್ ತೆಗಿಬಹುದು. ಈಗ ಇನ್ಮೇಲೆ ಸೇಲ್ಸ್ ಫೋರ್ಸ್ ಪಿಂಕ್ ಶೀಟ್ ಕಳಿಸ್ಬೇಕಂತಂದ್ರೆ, ಸೇಲ್ಸ್ ಫೋರ್ಸ್ ಆರ್ಸಿ ಕಳಿಸ್ಬೇಕಂತಂದ್ರೆ ಯಾವ್ದು ಸ್ಟೇಜ್ ಇದ್ದು ಕಂಪಲ್ಸರಿ ಕೊರಿಯರ್ ಕಂಟ್ರೋಲ್ ಜನರೇಟ್ ಮಾಡಿ ಕಳಿಸ್ಬೇಕು. ನೀವು ಕೊರಿಯರ್ ಚೆಕ್ ಲಿಸ್ಟ್ ಕಳಿಸಿದ್ರೆ ಮ್ಯಾನುವಲ್ ಕೊರಿಯರ್ ಚೆಕ್ ಲಿಸ್ಟ್ ಕಳಿಸಿದ್ರೆ ಅದು ಕ್ಲಿಯರ್ ಆಗಲ್ಲ. ಸೊ ಇದನ್ನ ಗೈಡ್ಲೈನ್ಸ್ ನೆನಪಿಟ್ಕೋರಿ. ಆಮೇಲೆ ಇದನ್ನ ಬ್ರೀಫ್ಲಿ ಆಗಿ ನಾನು ಇನ್ನೊಮ್ಮೆ ಹೇಳ್ತೀನಿ. ಈಗ ಇದನ್ನ ಸೇಲ್ಸ್ ಫೋರ್ಸ್ ಹೆಂಗೆ ಕೊರಿಯರ್ ಎಂಟ್ರಿ ಮಾಡಬೇಕು ಅಂತಂದ್ರೆ, ಈಗ ಯಾವ ತರ ಅಂತಂದ್ರೆ ಒಂದು ಡಿ ಸ್ಟೇಜ್ ಇದೆ, ಯಾವುದು ಕೊರಿಯರ್ ಕಂಟ್ರೋಲ್ ಶೀಟ್ ಬರಬೇಕು. ಈಗ ಒಂದು ಆರ್ಸಿ ಇದು ಡಿ ಸ್ಟೇಜ್ ಇದೆ. ಜಸ್ಟ್ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳಕತ್ತೀನಿ. ಈಗ ಡಿಸಮ್ ಡಿಸ್ಪ್ಯಾಚ್ ಇತ್ತು, ಡಿ ಸ್ಟೇಜ್ ಇತ್ತು, ಡಿಸಮ್ ಸ್ಟೇಜ್ ಇತ್ತು. ಯಾವ್ದು ಸ್ಟೇಜ್ ಇರಲಿ ಯಾವ್ದು POD ಎಂಟ್ರಿ ಹೆಂಗ್ ಮಾಡಬೇಕು ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅವ್ರು ನಿಮ್ಗೆ ಇನ್ನೊಂದ್ಸರಿ ಹೇಳ್ತೀನಿ. ಓಕೆನಾ? ಜಸ್ಟ್ ನಾನು ಎಕ್ಸಾಂಪಲ್ ಡಿ ಸ್ಟೇಜ್ ಹೇಳ್ತೀನಿ. ಯಾವ್ದೋ ಒಂದು ಬ್ರಾಂಚ್ ತಗೊಂಡು ಯಾವ್ದೇ ಆಗಿ ಗಂಗಾವತಿ ತಗೊಂತೀನಿ. ಡೈರೆಕ್ಟ್ ಡಿ ಸ್ಟೇಜ್ ಡಿಸಮ್ ಸ್ಟೇಜ್ ಎಲ್ಲವೂ ಡೈರೆಕ್ಟ್ ಫ್ಲೋ ಅಲ್ಲಿ ಸಿಗ್ತಾವೆ. ಗಂಗಾವತಿ ಯಾವ ಡೇಟ್, ಇವತ್ತಿನ ಡೇಟ್, ಫ್ರಮ್ ಡೇಟ್ ಅಷ್ಟೇ ಹಾಕಿ ಡೈರೆಕ್ಟ್ ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ಮೇಲೆ ಇಲ್ಲೆಲ್ಲ ಹೋಗ ಈಗ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇದು ಡಿಸಮ್ ಸ್ಟೇಜ್ ಅಲ್ಲಿ ಇದೆ. ಸೊ ಡಿಸಮ್ ಸ್ಟೇಜ್ ಅಲ್ಲಿ ಇದೆ, ಅದು ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ. ಡಿಸಮ್ ಸ್ಟೇಜ್ ಏನಾದ್ರು ಆರ್ಸಿ ಇದ್ದಂದ್ರೆ, ಏನಾದ್ರು ಡಾಕ್ಯುಮೆಂಟ್ ಮಾಡ್ಕೋಗಿದ್ರೆ ಅದು ಇಲ್ಲಿ ಬಂದು ಏನಾದ್ರು ಆರ್ಸಿ ಏನಾದ್ರು ಡಾಕ್ಯುಮೆಂಟ್ ನೀವು ಏನ್ ಡಾಕ್ಯುಮೆಂಟ್ ಕಳಿಸಿದ್ರಿ, ಕಸ್ಟಮರ್ ಲೆಟರ್ ಟೈಪ್ ಮಾಡ್ಬೇಕಿಲ್ಲ. ನೀವ್ ಏನ್ ಕಳ್ಸಕತ್ತೀರಿ ಆರ್ಸಿನ ಇಲ್ಲಿ ನೀವು ಪ್ರತಿಯೊಂದನ್ನು ಟೈಪ್ ಮಾಡ್ಬೇಕಿಲ್ಲ. ಏನು ಕಸ್ಟಮರ್ ಲೆಟರ್, ಏನು ಶೆಡ್ಯೂಲ್, ನೀವ್ ಏನ್ ಕಳಿಸ್ತಿದ್ರಿ ಅದನ್ನ ಇಲ್ಲಿ ಟೈಪ್ ಮಾಡ್ಬೇಕು ಕಂಪಲ್ಸರಿ. ಓಕೆನಾ? ಈಗ ಶೆಡ್ಯೂಲ್ ನೀವ್ ಏನ್ ಕಳಿಸ್ತಿದ್ರಿ ಅದನ್ನ ಟಿಕ್ ಮಾಡಿಬಿಟ್ಟು ಆಡ್ ಕೊರಿಯರ್ ಕಂಟ್ರೋಲ್ ಶೀಟ್ ಏನ್ ಯಾವ್ದು ಕಳಿಸ್ಬೇಕಿಲ್ಲ ಕಂಪಲ್ಸರಿ ಹೆಡ್ ಆಫೀಸ್. ಇಲ್ಲಿ ಯಾವ್ದು ಪ್ರೊಫೆಷನಲ್ ಇಲ್ಲಿದೆಯಲ್ಲ ಕೊರಿಯರ್ POD ನಂಬರ್, ದಿಸ್ ಇಸ್ ಅ ಮಸ್ಟ್ ಅಂಡ್ ಶುಡ್ ತಿಳ್ಕೊಂಬಿಡಿ. POD ನಂಬರ್. ಈಗ ಸೇಲ್ಸ್ ಫೋರ್ಸ್ POD ನಂಬರ್ ಹೇಗೆ ಎಂಟ್ರಿ ಮಾಡಬೇಕು ಕೊರಿಯರ್ ಮಾಡುವಂತಂದ್ರೆ, ದಿಸ್ ಇಸ್ ಕೊರಿಯರ್ POD ನಂಬರ್. ಓಕೆನಾ? ಅರ್ಥ ಆಯ್ತಾ? ಇಲ್ಲಿ POD ನಂಬರ್ ಅಡ್ವಾನ್ಸ್ ಆಗಿ ತಗೋಬೇಕು ನೀವು ಕಂಪಲ್ಸರಿ. ಯಾವುದೇ ಒಂದು ಸಣ್ಣ ಕೊರಿಯರ್ ನಿಮ್ ಕಡೆಯಿಂದ ಹೋಗ್ತಾ ಇದೆ ಅಂತಂದ್ರೆ ಸ್ಪೀಡ್ ಕೊರಿಯರ್ ಕಳಿಸಬೇಕು. ಅಡ್ವಾನ್ಸ್ ಆಗಿ ನೀವು ಮುಂಚೆ ನಿಮ್ ಕಡೆ ಇಟ್ಕೊಂಡಿರ್ಬೇಕು ಅವೆಲ್ಲವು. ಕೇಳಿ ಕೊಡ್ತಾರೆ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಕಂಪಲ್ಸರಿ ಕೇಳಿ. ಈಗ ಈ POD ನಂಬರ್ ಹಾಕಿ ಸೇವ್ ಹೊಡೆದು ಜನರೇಟ್. ಎಸ್. ಓಕೆನಾ? ಈ ತರ ಕೊರಿಯರ್ ಕಂಟ್ರೋಲ್ ಶೀಟ್ ಯಾವ ಆರ್ಸಿ ಕಳಿಸಿರ್ತಾರೆ ಅದ್ರ ಮೇಲೆ ಇಲ್ಲಿದೆಯಲ್ಲ ಟಿಕ್ ಬಾಕ್ಸ್, ಈ ಟಿಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಇಲ್ಲಿ ನಿಮ್ಮ ಸೈನ್ ಇದೆಯಲ್ಲ ಆಫೀಸ್ ಆಫೀಸರ್ ಸಿಗ್ನೇಚರ್ ಅಲ್ಲಿ ಸೈನ್ ಮಾಡಿ ಆ ಡಾಕ್ಯುಮೆಂಟ್ ಮೇಲೆ ಪಿನ್ ಮಾಡಿ ಕೊರಿಯರ್ ಮಾಡಬೇಕು. ಸೊ ಇಲ್ಲಿ ಏನು ಹೆಡ್ ಆಫೀಸ್ ರೀಚ್ ಆದ್ಮೇಲೆ ರೆಫರೆನ್ಸ್ ನಂಬರ್ ಅಂತ ಇದೆಯಲ್ಲ, ಅದು ಸಿಸ್ಟಮ್ ಅಲ್ಲಿ ಎಂಟ್ರಿ ಮಾಡಿದ್ರೆ ಮಾತ್ರ ಅದನ್ನ ರಿಸೀವ್ ಮಾಡ್ಕೊಳಕ್ ಸಾಧ್ಯ. ಆರ್ಸಿನ ಆಯ್ತು, ಪಿಂಕ್ ಶೀಟ್ ಆಯ್ತು, ಅದು ಏನಾಯ್ತು ಕ್ಲಿಯರ್ ಮಾಡಕ್ ಸಾಧ್ಯ. ನೀವು ಹಂಗೆ ಇದಾಯ್ತಂದ್ರೆ ಪ್ರಾಬ್ಲಮ್. ಹಂಗೆ ಕಳ್ಸಿದ್ರೆ ಅದು ಕ್ಲಿಯರ್ ಆಗಲ್ಲ ವಿತೌಟ್ ಕೊರಿಯರ್ ಕಂಟ್ರೋಲ್ ಶೀಟ್ ಇದೆ. ಆಮೇಲೆ ಇದೆಯಲ್ಲ POD ನಂಬರ್ ಎಂಟ್ರಿ, ನಾವೇನೇ ಹೆಡ್ ಆಫೀಸರ್ ಟ್ರ್ಯಾಕ್ ಮಾಡ್ಬೇಕಂದ್ರೆ ಈ POD ನಂಬರ್ ತುಂಬಾ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ಆ ಡಾಕ್ಯುಮೆಂಟ್ ಏನಾರ ಕಳಿತು ಏನೋ ನಾವು ಆಯ್ತು ಹೆಡ್ ಆಫೀಸ್ ಅಲ್ಲ ಅಂತಂದ್ರೆ ಈ ಡಾಕ್ಯುಮೆಂಟ್ ಕೊರಿಯರ್ ಬ್ಯಾಚ್ ರೆಫರ್ ನಂಬರ್ ಇರುತ್ತೆ, ಇದ್ರದ್ದು ಈಸಿಯಾಗಿ ಜಲ್ದಿ
ಸಿಕ್ಬಿಡುತ್ತೆ. ಬಟ್ ಹೆಡ್ ಆಫೀಸಲ್ಲಿ ಕಳಿತು ಏನಾಯ್ತು, ನಡಕ್ಕೆ ಎಲ್ಲಾದ್ರೂ ಕೊರಿಯರ್ ಇದಾಯ್ತು ಅಂತಂದ್ರೆ ಅದಕ್ಕೆ ನೀವೇ ರೆಸ್ಪಾನ್ಸಿಬಲ್ ಆಗುತ್ತೆ, ಬ್ರಾಂಚ್ ಆಫೀಸರ್ DMs. ಸೊ ಇದನ್ನ ಕೇರ್ಫುಲ್ ಆಗಿ ನೋಡ್ರಿ. ಈಗ ಗೊತ್ತಾಯ್ತಾ ಇದು ಸೇಲ್ಸ್ ಫೋರ್ಸ್ ಅಲ್ಲಿ ಯಾವ ತರ ಕೊರಿಯರ್ ಎಂಟ್ರಿ POD ನಂಬರ್ ಎಂಟ್ರಿ ಮಾಡ್ಬೇಕಂತ ಗೊತ್ತಾಯ್ತು. ಸೊ ಇದಕ್ಕೂ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಅದಾವ. ಏನಂತ ನಿಮ್ಗೆ ಈಗ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಂತ ಒಂದೊಂದ್ ಬೈ ಟೋಟಲ್ 3, 4, 5, 6, 7 ಒಂದು 7 ಪಾಯಿಂಟ್ಸ್ ನೋಟ್ ಔಟ್ ಮಾಡ್ಕೊಂಡಿದ್ದೀನಿ. ಇದ್ರ ಮಾಡೋದ್ರಿಂದ ಏನ್ ಲಾಭ, ನಿಮ್ಗೆ ಏನ್ ನಷ್ಟ ಅಂತ ನೀವು ಪ್ರತಿಯೊಂದನ್ನು ನಿಮಗೆ ಬ್ರೀಫ್ಲಿ ಆಗಿ ಹೇಳ್ತೀನಿ. ಓಕೆನಾ? ಈಗ ಹೇಳೋದು ಕೊರಿಯರ್ ಡಿಸ್ಪಾಚ್ ಎಂಟ್ರಿ, ಇನ್ನೊಂದು ಕೇಸ್ ಎಂಪ್ಲಾಯ್ ಪೋರ್ಟಲ್ ಎಂಟ್ರಿ ಮಾಡೋದು POD ನಂಬರ್, ಸೇಲ್ಸ್ ಫೋರ್ಸ್ ಅಲ್ಲಿ POD ನಂಬರ್ ಎಂಟ್ರಿ ಮಾಡೋದ್ರಿಂದ ಏನ್ ಲಾಭ ಏನ್ ನಷ್ಟ ಅಂತ ನಾವು ಪಾಯಿಂಟ್ ವೈಸ್ ನೋಟ್ ಮಾಡ್ಕೊಂಡು ಅಡ್ವಾನ್ಸ್ POD ನಂಬರ್ ವಿತ್ ಲೋಕಲ್ ವೆಂಡರ್. ಓಕೆನಾ? ನೀವು ಪ್ರೂಫ್ ತಗೋಬೇಕು. ಆ POD ನಂಬರ್ ನಿಮ್ ಕಡೆ ಪ್ರೂಫ್ ತಗೊಂಡ್ಲೇಬೇಕು. ತಗೊಂಡ್ರೆ ಮಾತ್ರ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ನಿಮಗೆ ಅದು ಎಲ್ಲ ಡಾಕ್ಯುಮೆಂಟ್ ಎಲ್ಲ ಸ್ಟಕ್ ಆಯ್ತು, ಎಲ್ಲ ಇದಾಯ್ತು, ಏನಾಯ್ತು ಪ್ರತಿಯೊಂದಾಗಿ ಗೊತ್ತಾಗುತ್ತೆ. ಅಡ್ವಾನ್ಸ್ ಪ್ರೂಫ್ ಇತ್ತು ಅಂತಂದ್ರೆ ನೀವು POD ಎಂಟ್ರಿ ಮಾಡಿಬಿಟ್ಟಂದ್ರೆ ನಿಮ್ ಕೆಲಸ ಕರೆಕ್ಟ್ ಆಗಿ ಮಾಡಿದ್ರೆ ಆಟೋಮೆಟಿಕಲಿ ಕರೆಕ್ಟ್ ಆಗಿ ಕ್ಲಿಯರ್ ಆಗುತ್ತೆ. ನಿಮ್ ಕಡೆ ರಾಂಗ್ ಆಯ್ತು ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಅಡ್ವಾನ್ಸ್ POD ನಂಬರ್ ಕರೆಕ್ಟ್ ಆಗಿ ಒಮ್ಮೆ ಕೊರಿಯರ್ ಡಿಪಾರ್ಟ್ಮೆಂಟ್ ರಾಂಗ್ ಮಾಡಿದಿರವು, ನಿಮ್ ಕಡೆ POD ನಂಬರ್ ಕೊಡೋದೊಂದು, ಅವ್ರ ಸಿಸ್ಟಮ್ ಅಲ್ಲಿ ಅಪ್ಡೇಟ್ ಮಾಡೋದೊಂದು, ನಾವು ಇಲ್ಲಿ ಇನ್ನ ಕೊರಿಯರ್ ರೀಚ್ ಆಗಿಲ್ಲ ಅಂತ ಅನ್ನೋದೊಂದು. ಇನ್ ಕೇಸ್ ಆ ಕೊರಿಯರ್ ಏನೋ ಕಳಿತ ಅಂತಂದ್ರೆ ಇವನ್ ಆಫೀಸ್ ಆಫೀಸರ್ ರೆಸ್ಪಾನ್ಸಿಬಲ್, ನೆನ್ಪಿಟ್ಕೊಳ್ಳಿ. ಆಫೀಸ್ ಆಫೀಸರ್ ಅಂಡ್ DM ಬ್ರಾಂಚ್ ಅಲ್ಲಿ. ಸೊ ಅದಕ್ಕೆ ನೀವು ಅಡ್ವಾನ್ಸ್ ಕೊರಿಯರ್ ಪ್ರೂಫ್ ಇಟ್ಕೊಂಡು ಕೊರಿಯರ್ ಎಂಟ್ರಿ ಮಾಡಿದ್ರೆ ಕಳಿಸ್ಬೇಕು ನೀವು ಕಂಪಲ್ಸರಿ. ಓಕೆನಾ? ಸೆಕೆಂಡ್ ಒನ್, use only speed courier for all segments. For any operation delivers even small courier items, always use speed courier services. ನಾ ಹೇಳ್ದಂಗೆ ಒಂದು ಸಣ್ಣ ಆಪರೇಷನ್ ಡಿಪಾರ್ಟ್ಮೆಂಟ್ ಇಂದ ಯಾವ್ದೇ ಒಂದು ಕೊರಿಯರ್ ಹೋಗ್ಲಿ, ಒಂದು ಸಣ್ಣ ಲೆಟರ್ ಹೋಗ್ಲಿ, ಒಂದು ಸಣ್ಣ ಪಿನ್ ಹೋಗ್ಲಿ ನಿಮ್ ಕಡೆಯಿಂದ ಹೆಡ್ ಆಫೀಸ್ಗೆ, ಬಟ್ ಅದು ಸ್ಪೀಡ್ ಕೊರಿಯರೇ ಹೋಗ್ಬೇಕು. ಓಕೆನಾ? ಯಾವ್ದು ಸಣ್ಣ ಕೊರಿಯರ್ ಇದ್ರು ನಿಮ್ ಕಡೆಯಿಂದ ಹೆಡ್ ಆಫೀಸ್ ಹೋಗ್ತಿದೆ ಅನ್ನೋದು ಸ್ಪೀಡ್ ಕೊರಿಯರೇ ಹೋಗಬೇಕು. ಸ್ಪೀಡ್ ಕೊರಿಯರ್ ಲಾಭ ಏನಂತ ಅಂತಂದ್ರೆ ಅದು ಸಪರೇಟ್ ಆಗಿ ಗಾಡಿ ಹೋಗುತ್ತೆ. ಸ್ಪೀಡ್ ಕೊರಿಯರ್ ಟೂ ಕೊರಿಯರ್ ಸಪರೇಟ್ ಆಗಿ ಗಾಡಿ ಅದು ಸಪರೇಟ್ ಆಗಿ ಕೇರ್ ಮಾಡ್ತಾರೆ. ಯಾಕಂದ್ರೆ ಅದಕ್ಕೆ ಅಮೌಂಟ್ ಜಾಸ್ತಿ, ಸಪರೇಟ್ ಆಗಿ ಕೇರ್ ಮಾಡ್ತಾರೆ. ನೀವು 1 day 1.5 day ನಲ್ಲಿ ರೀಚ್ ಆಗ್ಬಿಡುತ್ತೆ. ಈ ನಾರ್ಮಲ್ ಕೊರಿಯರ್ ಅಂದ್ರೆ ಒಮ್ಮೊಮ್ಮೆ 7 days ತಗೊಂತೆ, ಒಮ್ಮೊಮ್ಮೆ 4, 5 ಅವ್ ಹೆಂಗ್ ಬೇಕಾದ್ರೆ ಮುದ್ದಾಡಿಸಿ ಹೆಂಗ್ ಬೇಕಾದ್ರೆ ಹೊಸದು ಮಾಡೋದು ಮಾಡಿಬಿಡ್ತಾರೆ. ಬಟ್ ಸ್ಪೀಡ್ ಕೊರಿಯರ್ ಹಂಗಲ್ಲ. ಸ್ಪೀಡ್ ಕೊರಿಯರ್ ಮೇಲೆ ನೀವು ಕೊಟ್ಟಿದ್ರ ಮೇಲೆ ಇನ್ನೊಂದು ಕವರ್ ಹಾಕಿ ಕರೆಕ್ಟ್ ಆಗಿ ಪ್ಯಾಕ್ ಮಾಡ್ತಾರೆ. ಅವ್ರು ಅದನ್ನೇನು ಎಲ್ಲಿ ಡ್ಯಾಮೇಜ್ ಆಗಲಾರ್ದಂಗೆ ಸೀದಾ 1.5 day ಅಲ್ಲಿ ರೀಚ್ ಆಗಂಗೆ ಮಾಡ್ತಾರೆ. ಸೊ ಸ್ಪೀಡ್ ಕೊರಿಯರ್ ಅಷ್ಟು ಲಾಭ. ಆಮೇಲೆ ಸಪರೇಟ್ ಕೊರಿಯರ್ ಔಟ್ವರ್ಡ್ ರೆಸ್ಪಾನ್ಸಿಬಿಲಿಟಿ. ನೀವು ಈಗ ಕೊರಿಯರ್ ಡಾಟಾ ಎಂಟ್ರಿ ಮಾಡ್ತೀರಪ್ಪ ಸೇಲ್ಸ್ ಫೋರ್ಸ್ ಎಂಪ್ಲಾಯ್ ಪೋರ್ಟಲ್ ಅಲ್ಲಿ, ಇನ್ನೊಂದು ಕೇಸಸ್ ಆಯ್ತು, ಸೇಲ್ಸ್ ಫೋರ್ಸ್ ಕೇಸಸ್ ಎಂಟ್ರಿ ಮಾಡ್ತೀರಿ. ಮಾಡೋದಲ್ಲದೆ ಕೊರಿಯರ್ ಔಟ್ವರ್ಡ್ ಮೇಂಟೈನ್ ಮಾಡಬೇಕು ನಿಮ್ಮಲ್ಲಿ ಕರೆಕ್ಟ್ ಆಗಿ. ಸೀರಿಯಲ್ ನಂಬರ್, ಕೊರಿಯರ್ ಡೇಟ್ ಯಾವುದು, ಟು ಯಾರಿಗೆ ಮಾಡಿರಿ, ಯಾವ ಡೇಟಿಗೆ ಮಾಡಿರಿ, ಯಾವ್ದು ಅಪ್ಲಿಕೇಶನ್ ನಂಬರ್ ಏನು, ಕಸ್ಟಮರ್ ಹೆಸರು ಏನು, POD ನಂಬರ್ ಏನು, ಪ್ರತಿ ಒಂದು ನೀವು ಕೊರಿಯರ್ ಡಾಟಾ ಎಂಟ್ರಿ ಮಾಡಬೇಕು. ಇನ್ ಕೇಸ್ ಹೆಡ್ ಆಫೀಸ್ ಅಲ್ಲಿ ನೀವು ಕೊರಿಯರ್ ಡಾಟಾ ಎಂಟ್ರಿ ಮಾಡಿದ್ರು, ಹೆಡ್ ಆಫೀಸ್ ಅಲ್ಲಿ ರೀಚ್ ಆದ್ರೂ ಅವ್ರ ಕೈ ಸಿಗ್ಲಿಲ್ಲ, ಕ್ಲಿಯರ್ ಆಗಿಲ್ಲ ಅಂದ್ರೆ ನಮಗೆ ಇನ್ನೊಂದು ಪ್ರೂಫ್ ಕೇಳ್ತಾರೆ, ಕೊರಿಯರ್ ಔಟ್ವರ್ಡ್. ಅದು ನೀವು ಪರ್ಫೆಕ್ಟ್ ಆಗಿ ನೀವು ಔಟ್ವರ್ಡ್ ನ ಮೇಂಟೈನ್ ಮಾಡಿದ್ರೆ ಇಟ್ಸ್ ವೆರಿ ಈಸಿ. ಓಕೆನಾ? ಪ್ರತಿಯೊಬ್ಬರು ಆಪರೇಷನ್ ಆಫೀಸರ್ ನಿಮ್ ಕಡೆಯಿಂದ ಒಂದು ಸಣ್ಣ ಆರ್ಸಿ ಹೋಯ್ತು, ಸಣ್ಣ ಪಿನ್ ಶೀಟ್ ಹೋಯ್ತು, ಯಾವುದೇ ಫೈಲ್ ಕೊರಿಯರ್ ಹೋಯ್ತು, ಪ್ರತಿಯೊಂದನ್ನು ವಿತ್ ಅಪ್ಲಿಕೇಶನ್ ನಂಬರ್ ಮೆನ್ಷನ್, ಕಸ್ಟಮರ್ ಹೆಸರು, POD ನಂಬರ್, ಯಾವ ಡೇಟಿಗೆ ಹೋಗಿದೆ, ಯಾರಿಗೆ ಹೋಗಿದೆ, ಅದು ಪ್ರತಿಯೊಂದು ಕೊರಿಯರ್ ಔಟ್ವರ್ಡ್ ನ ಮೇಂಟೈನ್ ಮಾಡಬೇಕು. ಇನ್ ಕೇಸ್ ಲಾಸ್ ಆಯ್ತು ಅಂತ ನೀವೇ ರೆಸ್ಪಾನ್ಸಿಬಲ್, ನೆನ್ಪಿಟ್ಕೊಳ್ಳಿ. ಆಮೇಲೆ ಕೊರಿಯರ್ QR ಕೋಡ್ QC ಹಾಕ್ತಾರೆ. ನೀವೇನ್ ಕೊರಿಯರ್ POD ನಂಬರ್ ಎಂಟ್ರಿ ಮಾಡಿರಲ್ಲ ಅದಕ್ಕೆ QC ಹಾಕ್ತಾರೆ. ಆಮೇಲೆ POD ನಂಬರ್ ಕೆಲವೊಬ್ರು ಎಂಟ್ರಿ ಮಾಡಿರ್ತಾರೆ, ಕೆಲವೊಬ್ರು POD ನಂಬರ್ ಮೆನ್ಷನ್ ಮಾಡಿರಂಗಿಲ್ಲ, ಅದಕ್ಕೂ QC ಹಾಕ್ತಾರೆ. ಅದು ಯಾವ್ದಕ್ಕೆ ಹಾಕ್ತಾರೆ ಅಂತಂದ್ರೆ OOER 5 ಅಂತ ಒಂದು ರಿಪೋರ್ಟ್ ಬರುತ್ತೆ ಮೇಲಲ್ಲಿ. ಎಲ್ಲಿ ಬರ್ತಂತಂದ್ರೆ ಅಂತಂದ್ರೆ ವೇಣುಪ್ರಿಯಾ ಅಂತ ಹಾಕ್ತಾರೆ QC. ಇಲ್ಲಿದೇನಾ ಇಲ್ಲಿ OOER 5 ಕೊರಿಯರ್ ಡಿಸ್ಪ್ಯಾಚ್ ವಿತೌಟ್ ಎಂಟ್ರಿ. ಪ್ರತಿ ಒಂದು ಡಾಟಾ ಸಿಗುತ್ತಿಲ್ಲ ನೀವು ಯಾವ ಕೊರಿಯರ್ ಎಂಟ್ರಿ ಆಗಿಲ್ಲ ಅಂತ ಹೇಳಿ. ಆಗ ಇವೆಲ್ಲವೂ ಕೊರಿಯರ್ ಎಂಟ್ರಿ ಮಾಡ್ಲಾರ್ದಂಗೆ ಕಳ್ಸಿರೋ ಇವು. ಸೇಲ್ಸ್ ಫೋರ್ಸ್ ಆಯ್ತು, ಪಿನ್ 1 ಆಯ್ತು, ಎಲ್ಲ ಬಂತು ಓವರ್ ಆಲ್. ಓಕೆನಾ? ಪ್ರತಿಯೊಂದಕ್ಕೂ ಕೌಂಟಿಂಗ್ ಆಗುತ್ತೆ ನಿಮ್ದು ವರ್ಕ್ ಪರ್ಫಾರ್ಮೆನ್ಸ್ ಇಲ್ಲಿ. ಇದನ್ನ ಇನ್ಸೆಂಟಿವ್ ಸ್ಟ್ರಕ್ಚರ್ ಅಲ್ಲಿ ನಾ ಹೇಳಿದೀನಿ. ಓಕೆನಾ? ಈಗ ಅರ್ಥ ಆಯ್ತಾ ಯಾವ ಮೇಲ್ ಹಾಕ್ತಾರಂತ? ವೇಣುಪ್ರಿಯಾ ಆಫ್ಸ್ QC 1 ಅಂತ ಇರುತ್ತೆ ಮೇಲ್. ಅದರಿಂದ OOER 5 ಅಂತ ರಿಪೋರ್ಟ್, ಅಂದ್ರೆ ಕೊರಿಯರ್ ಡಿಸ್ಪ್ಯಾಚ್ ವಿತೌಟ್ ಎಂಟ್ರಿ ಇಲ್ಲದೆ ಕಳ್ಸಿರೋವು ಪ್ರತಿಯೊಮ್ಮೆ QC ರಿಪೋರ್ಟ್ ಕಳಿಸ್ತಿರ್ತಾರೆ. ನೀವು ಯಾವ ಎಂಟ್ರಿ ಮಾಡಿಲ್ಲ ಅಂತ ಹೇಳಿ ಅದನ್ನ ನಿಮ್ಗೆ ಕಳಿಸ್ತಿರ್ತಾರೆ. ಅದು ಚೆಕ್ ಮಾಡ್ಕೊಳ್ಳಿ ಮೇಲಲ್ಲಿ ಮೇಲೆ. ಆಮೇಲೆ ಪೆನಾಲ್ಟಿ ಕ್ರೇಟ್ ನಿಮ್ಗೆ ಹೇಳ್ದಂಗೆ ನಾನು 2 ತರ ಪೆನಾಲ್ಟಿ ಹಾಕ್ತಾರೆ ಇದ್ರಲ್ಲಿ. ಯಾವ ತರ ಅಂತಂದ್ರೆ ವಿತೌಟ್ ಕೊರಿಯರ್ ಎಂಟ್ರಿ ಮಾಡ್ಲಾರ್ದಂಗೆ ಕಳಿಸ್ತಿರಲ್ಲ, ಅದು ಎಂಪ್ಲಾಯ್ ಪೋರ್ಟಲ್ ಆಯ್ತು, ಸೇಲ್ಸ್ ಫೋರ್ಸ್ ಆಯ್ತು, ಯಾವ್ದು ಕೊರಿಯರ್ ಎಂಟ್ರಿ ಮಾಡ್ಲಾರ್ದಂಗೆ ಕಳಿಸ್ತಿರಲ್ಲ, ಅದಕ್ಕೆ ಪರ್ ಕೇಸಿಗೆ 10 rupees ಪೆನಾಲ್ಟಿ ಇರ್ತೈತಿ. ಆಮೇಲೆ ಕೆಲವರು ಎಂಟ್ರಿ ಮಾಡಿರ್ತಾರೆ, POD ನಂಬರ್ ಮೆನ್ಷನ್ ಮಾಡಿರಂಗಿಲ್ಲ ಅಂತಂದ್ರೆ ಅದಕ್ಕೆ 10 rupees. ಬೋತ್ ಸಪರೇಟ್ ಆಗಿ 10 rupees ಪೆನಾಲ್ಟಿ ಹಾಕ್ತಾರೆ. If the courier dispatch entry is not uploaded in EP or SF and the POD number is not mentioned, penalty rupees 10 will be charged for each. ಅಂತಂದ್ರೆ ಬೋತ್ ಸಪರೇಟ್ ಆಗಿ 10 ರೂಪಾಯಿ. ಒಬ್ಬೊಬ್ರು ಎಂಟ್ರಿ ಮಾಡಿರ್ತಾರೆ, POD ನಂಬರ್ ಮೆನ್ಷನ್ ಮಾಡಿಲ್ಲ, ಅದಕ್ಕೂ 10 ರೂಪಾಯಿ ಪೆನಾಲ್ಟಿ. ಕೆಲವೊಬ್ರು ಎಂಟ್ರಿನೇ ಮಾಡಿರಲ್ಲ ಕೊರಿಯರ್ ಎಂಟ್ರಿ ಅಂತಂದ್ರೆ ಅದಕ್ಕೂ 10 ರೂಪಾಯಿ ಪೆನಾಲ್ಟಿ. ಆಮೇಲೆ ರೆಸ್ಪಾನ್ಸಿಬಿಲಿಟಿ ಫಾರ್ ಡ್ಯಾಮೇಜ್. ಆಮೇಲೆ ರೆಸ್ಪಾನ್ಸಿಬಿಲಿಟಿ ಇದನ್ನ ಇಲ್ಲಿ responsibility for the lost damaged courier. If courier is lost damaged at HO for by the vendor, the officer responsible for the file or courier is accountable. Ensure original documents are scanned properly and delivered to HO without damage. Please be aware of it. ಅಂತಂದ್ರೆ ನೀವು ಹೇಗೆ
ಒರಿಜಿನಲ್ ಡಾಕ್ಯುಮೆಂಟ್ಸ್ ಕಸ್ಟಮರ್ ಕಡೆ ಇಸ್ಕೊಂಡಿರ್ತೀರಿ, ಅದು ಯಾವ ತರ ಪ್ರಾಪರ್ ಆಗಿರುತ್ತೆ ಇಸ್ಕೊಂಡಾಗ ಅದೇ ತರ ಹೆಡ್ ಆಫೀಸ್ ಹೋಗಿ ರೀಚ್ ಆಗುತ್ತೆ. ಸ್ಕ್ಯಾನ್ ಎಲ್ಲ ಕರೆಕ್ಟ್ ಇರುತ್ತೆ, ಅಲ್ಲಿ ಕೊರಿಯರ್ ರೀಚ್ ಆಗೋದಾಗ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಇದಾಯ್ತು ಅಂತಂದ್ರೆ ಅದಕ್ಕೆ ನೀವೇ ರೆಸ್ಪಾನ್ಸಿಬಲ್ ಆಗ್ತೀರಿ. ಇನ್ ಕೇಸ್ ಕೊರಿಯರ್ ಕಳ್ದೋಯ್ತು ಅಂತಂದ್ರೂ ನೀವೇ ರೆಸ್ಪಾನ್ಸಿಬಲ್ ಆಗ್ತೀರಿ. ಸೊ ಅದು ಫೈಲ್ 5 ಲಕ್ಷ ಇತ್ತು 4 ಲಕ್ಷ ಇತ್ತು ಅಂತಂದ್ರು ಅದು ಸಣ್ಣ ಅಮೌಂಟ್ ಆಗಲ್ಲ, ಅದು ಮತ್ತೆ ಡಿ ಎಂ ನಾಫ್ಸ್ ತಲೆ ಮೇಲೆ ಬರುತ್ತೆ. ಸೊ ಅದಕ್ಕೆ ಕೊರಿಯರ್ ಮೇಲೆ ಸ್ವಲ್ಪ ಬಹಳ ಲಕ್ಷ್ಯ ವಹಿಸಿ, ಓಕೆನಾ. ಆಮೇಲೆ ಫಾರ್ ಕೇಸ್ ಅದರ್ ಡಿಸ್ಪ್ಯಾಚ್ ಡಿಡಿ ಅಂಡ್ ಡಿಸೆಂಟ್ ಸ್ಟೇಜ್ ಕೊರಿಯರ್ ಕಂಟ್ರೋಲ್ ಶೀಟ್. ಓಕೆ, ಇದೇನು ಅವಶ್ಯಕತೆ ಇಲ್ಲ ಇದು. ಇದೇನಲ್ಲ, ನಿನ್ನ ಗೈಡ್ಲೈನ್ಸ್ ಚೇಂಜ್ ಆಗುತ್ತಲ್ಲ ಅದನ್ನ ಎಂಟ್ರಿ ಮಾಡಿದ್ದು, ಓಕೆನಾ. ಈಗ ಇದ್ರ ಬಗ್ಗೆ ಎಲ್ಲ ಅರ್ಥ ಆಗಿದೆ. ಇಷ್ಟು ನಿಮ್ಗೆ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೊಂತೀನಿ. ಇದ್ರ ಬಗ್ಗೆ ಏನಾದ್ರು ಡೌಟ್ ಬಂದ್ರೆ ನನಗೆ ದಯವಿಟ್ಟು ಕಾಲ್ ಮಾಡಿ, ಓಕೆನಾ. ಸೊ ಕೊರಿಯರ್ ಕರೆಕ್ಟ್ ಆಗಿ ಕೊರಿಯರ್ ಚೆಕ್ ಲಿಸ್ಟ್ ಹಚ್ಚಿ ಅಥವಾ ಕೊರಿಯರ್ ಕಂಟ್ರೋಲ್ ಶೀಟ್ ಇರ್ತದೆ ಅಂದ್ರೆ ಕೊರಿಯರ್ ಕಂಟ್ರೋಲ್ ಶೀಟ್ ಹಚ್ಚಿ ಸೇಲ್ಸ್ ನನಗೆ ಕರೆಕ್ಟ್ ಆಗಿ ಕೊರಿಯರ್ ಡಾಟಾ ಸಪರೇಟ್ ಆದ ಪ್ರತಿಯೊಂದು ಕೇಸ್ ಕೊರಿಯರ್ ಡಾಟಾ ಎಂಟ್ರಿ ಮಾಡಿ ಪಿಒಡಿ ನಂಬರ್ ಮೆನ್ಷನ್ ಮಾಡಿ ಕರೆಕ್ಟ್ ಆಗಿ 3 ಲೇಯರ್ಸ್ ಪ್ಯಾಕಿಂಗ್ ನಿಮ್ಗೆ ಅದನ್ನು ವಿಡಿಯೋ ಶೇರ್ ಮಾಡಿದ್ದೀನಿ ಆಲ್ರೆಡಿ. 3 ಲೇಯರ್ಸ್ ಕರೆಕ್ಟ್ ಆಗಿ ಪ್ಯಾಕಿಂಗ್ ಮಾಡಿ ಕರೆಕ್ಟ್ ಆಗಿ ಅದಕ್ಕೆ ಮಳೆ ಹನಿ ಏನೋ ಮಳೆ ಬಂತು ತಗೊಂಡೋಗೋದು ಅದ್ರಲ್ಲಿ ಏನೋ ಬಿತ್ತು ಒಂದು ಹನಿ ಅದ್ರೊಳಗೆ ಹೋಗ್ಲಾರ್ದಂಗೆ ಕರೆಕ್ಟ್ ಆಗಿ 3 ಲೇಯರ್ಸ್ ಪ್ಯಾಕಿಂಗ್ ಮಾಡಿ ಕರೆಕ್ಟ್ ಆಗಿ ಹೆಡ್ ಆಫೀಸ್ಗೆ ಕೊರಿಯರ್ ಮಾಡಿ, ಓಕೆನಾ. ಸಾಧ್ಯ ಆದ್ರೆ ನನಗೆ ಈ ತರ ಫೋಟೋ ಹೊಡೆದು ಹಾಕಿ. ನೀವು ಇನ್ನೊಂದು ನೀವು ಕೊರಿಯರ್ ಕಳ್ಸೋ ಮುಂದ ಇಲ್ಲಿ ಮೇಲ್ಗಡೆ ಬರೀರಿ ಯಾವ್ಯಾವು ಮ್ಯಾಕ್ಸಿಮಮ್ ಈ ಗ್ರೀನ್ ಕವರ್ ಅಲ್ಲಿ 2 ಫೈಲ್ ಇಡ್ರಿ, 3 4 ಇಡಕ್ ಹೋಗಬೇಡಿ. 3 4 ಇರೋದು ಫೈಲ್ ಉಬ್ಬುತ್ತೈತಿ. ಇನ್ ಕೇಸ್ ಮಳೆ ಹನಿ ನೀರೇನು ಬರ್ತಂದ್ರ ಈ ಸರವಾಗಿ ನೀರು ಹೋಗುತ್ತೆ ಅದ್ರೊಳಗೆ, ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಅದೆಲ್ಲ ಮಾಡ್ಕೋಬೇಡಿ. ಒಂದು ಗ್ರೀನ್ ಕವರ್ ಅಲ್ಲಿ 2 ಫೈಲ್ ಇಟ್ಟು ಕಳಿಸಿ, ಓಕೆನಾ. 3 ಲೇಯರ್ಸ್ ಪ್ಯಾಕಿಂಗ್ ಮಾಡಿ. ನೀವು ಆಮೇಲೆ ಯಾವ ಫೈಲ್ ಬರ್ತಿದ್ರೆ ಈ ತರ ಅಪ್ಲಿಕೇಶನ್ ನಂಬರ್ ಕಸ್ಟಮರ್ ಹೆಸರು ಬರೀರಿ, ಪಿಒಡಿ ನಂಬರ್ ಬರ್ಕೋರಿ, ಯಾರಿಗೆ ಕಳ್ಸಕತ್ರಿ ಅದನ್ನ ಬರ್ಕೋರಿ, ನಮ್ಮ ಅಡ್ರೆಸ್ ಇಲ್ಲ ವಿತ್ ನಿಮ್ಮ ಮೊಬೈಲ್ ನಂಬರ್ ಇರಬೇಕು. ಈ ತರ ನೀವು ಕಳಿಸಿದ ಮೇಲೆ ನಿಮ್ಗೆ ಸಾಧ್ಯ ಆದ್ರೆ ನನಗೆ ಇದನ್ನ ಫೋಟೋ ಹಾಕಿ ನಿಮ್ ಕಡೆ ಪ್ರೂಫ್ ಇಟ್ಕೋರಿ. ಇದು ಇನ್ನ ಸೇಫ್ಟಿ, ನಿಮಗೆ ಪ್ರೂಫ್ ಇರುತ್ತೆ, ಓಕೆನಾ. ಇಷ್ಟೆಲ್ಲ ಕೇರ್ಫುಲ್ ಆಗಿ ತಗೋರಿ. ನೀವು ಒಂದು ಕೊರಿಯರ್ ಕಳಿಸ್ತಾ ಇದ್ದಾರೆ ಅಂದ್ರೆ ಇಷ್ಟೆಲ್ಲ ಕೇರ್ಫುಲ್ ಆಗಿ ತಗೋರಿ, ಡೋಂಟ್ ನೆಗ್ಲೆಕ್ಟ್. ಸೊ ಎದಕ್ಕಂತಂದ್ರೆ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮೇಲೆ ಇರುತ್ತೆ. ಒಂದು ಫೈಲ್ ಏನಿಲ್ಲ ಅಂದ್ರೆ 3 ಲಕ್ಷ 4 ಲಕ್ಷ 5 ಲಕ್ಷ ಒಮ್ಮೆ 7 ಲಕ್ಷ 6 ಲಕ್ಷ ಸಣ್ಣ ಅಮೌಂಟ್ ಆಗಲ್ಲ. ಮತ್ತೆ ಅದ್ರ ನಿಮ್ಗೆ ಅದೇನೋ ಆಯ್ತು, ಲಾಸ್ ಆಯ್ತು, ಡ್ಯಾಮೇಜ್ ಆಯ್ತು, ಅದು ನಿಮಗೆ ಸರಿಯಾಗಿ ಪಿಒಡಿ ನಂಬರ್ ಎಂಟ್ರಿ ಮಾಡಿಲ್ಲ, ಸರಿಯಾಗಿ ಅದು ಎಲ್ಲಿ ಬೇಕಾದ್ರೂ ಹೋಯ್ತು ಅಂತಂದ್ರೆ ಇಟ್ಸ್ ಯುವರ್ ರೆಸ್ಪಾನ್ಸಿಬಲ್. ಇದನ್ನ ನಾವು ಅತಿ ಹೇಳಕತ್ತೇನೆ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಏನಾದ್ರು ನಿಮ್ಗೆ ಡೌಟ್ ಬಂತಂದ್ರೆ ನನಗೆ ದಯವಿಟ್ಟು ಕಾಲ್ ಮಾಡಿ. ಈಗ ನಾನು ಏನು ಟಾಪಿಕ್ ಹೇಳಕತ್ತೀನಿ ಅಂತಂದ್ರೆ ಫಿನೋನ್ ಕೇಸಿಗೆ ಯಾವ ಚೆಕ್ ಲಿಸ್ಟ್ ಹಚ್ಚಬೇಕು, ಸೇಲ್ಸ್ ಫೋರ್ಸ್ ಯಾವ ಸ್ಟೇಜಸ್ ಎಲ್ಲಿ ಕೊರೆ ಕಂಟ್ರೋಲ್ ಶೀಟ್ ಆಗಿರಬೇಕು. ನಿನ್ನೆ ಡ್ಯಾನಿಸ್ ಅವರು ಹೊಸದಾಗಿ ಗೈಡೆನ್ಸ್ ಹಾಕಿದ್ದಾರೆ, ಅದನ್ನ ಹೆಂಗೆ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇದರಲ್ಲಿ ನಾನು ಕ್ಲಿಯರ್ ಆಗಿ ನಿಮಗೆ ಹೇಳ್ಕೊಡ್ತೀನಿ. ಈಗ ಫಿನೋನ್ ಕೇಸ್ ಅಂದ್ರೆ ERP ಕೇಸ್ ಬರ್ತಾವಲ್ಲ, ಫಿನೋನ್ ಕೇಸಿಗೆ ಕಂಪಲ್ಸರಿ RC ಇರಲಿ, ಇನ್ ಶೀಟ್ ಇರಲಿ, ಎನಿ ಅದರ್ ಡಾಕ್ಯುಮೆಂಟ್ ಏನೇ ಕಳಿಸ್ತಾರೆ, ಫಿನೋನ್ ಕೇಸ್ ಆಯ್ತು ERP ಕೇಸ್ ಆಯ್ತು, ಕಳಿಸುವಾಗ ಈ ಕೊರಿಯರ್ ಚೆಕ್ ಲಿಸ್ಟ್ ಕಂಪಲ್ಸರಿ, ಓಕೆನಾ. ಇಲ್ಲಿ ಡೇಟು, ಬ್ರಾಂಚ್, ಕಸ್ಟಮರ್ ಹೆಸರು, ಅಪ್ಲಿಕೇಶನ್ ನಂಬರ್, ಲೋನ್ ನಂಬರ್ ಹಾಕಿ ಇಲ್ಲಿ ಅದರ್ಸ್ ಅಂತ ಟಿಕ್ ಮಾಡಿ. ನೀವು ಏನ್ ಡಾಕ್ಯುಮೆಂಟ್ ಕಳ್ಸಕತ್ತಾರೆ ಇದ್ರಲ್ಲಿ ಇದ್ರೆ ಟಿಕ್ ಮಾಡಿ ಇದು ಮಾಡಿ. ಇಲ್ಲ ಅಂತಂದ್ರೆ ಇಲ್ಲಿ ಕೆಳಗಡೆ ಬರೀರಿ, ಇಲ್ಲಿದೆ ವೈಟು, ಇಲ್ಲಿ ಏನಾದ್ರು ಇಲ್ಲಿ ನೀವು ಕಳ್ಸೋ ಡಾಕ್ಯುಮೆಂಟ್ ಇತ್ತು ಅಂದ್ರೆ ಟಿಕ್ ಮಾಡಿ, ಇಲ್ಲ ಅಂತಂದ್ರೆ ಇಲ್ಲಿ ಕೆಳಗಡೆ ಬರ್ದು ಬಿಡ್ರಿ, ಓಕೆನಾ. ನೆನ್ಪಿಟ್ಕೊಳ್ಳಿ, ಫಿನೋನ್ ಕೇಸಿಗೆ ನೀವು ಯಾವ್ದೇ ಹೆಡ್ ಆಫೀಸ್ ಕೊರಿಯರ್ ಮಾಡಕತ್ತೀರ ಅಂತಂದ್ರೆ ಅದು RC ಆಗಿರಲಿ, ಪಿನ್ ಶೀಟ್ ಆಗಲಿ, ಏನೇ ಅದರ್ ಡಾಕ್ಯುಮೆಂಟ್ ಏನೇ ಇರಲಿ, ಈ ಕೊರಿಯರ್ ಚೆಕ್ ಜೊತೆಗೆ ನೀವು ಪ್ರತಿಯೊಂದು ಸಪರೇಟ್ ಕೇಸಿಗೂ ಸಪರೇಟ್ ಆಗಿ ಕೊರಿಯರ್ ಚೆಕ್ ಲಿಸ್ಟ್ಗೆ ಹಚ್ಚೆ ಕಳಿಸ್ಬೇಕು. ಈಗ ಒಂದೇ ಆರ್ಸಿಗೆ ಕೊರಿಯರ್ ಚೆಕ್ ಲಿಸ್ಟ್ ಹಚ್ಚಬೇಕು. ಎಲ್ಲ ಆರ್ಸಿಗೆ ಒಂದು ಕೊರಿಯರ್ ಚೆಕ್ ಲಿಸ್ಟ್ ಅಲ್ಲ, ಒಂದೊಂದು ಆರ್ಸಿಗೆ ಸಪರೇಟ್ ಆಗಿ ಕೊರಿಯರ್ ಚೆಕ್ ಲಿಸ್ಟ್ ಹಾಕಿ ಕಳಿಸ್ಬೇಕು. ಕಳಿಸುವಾಗ ಕೊರಿಯರ್ ಡಾಟಾ ಎಂಟ್ರಿ ಮತ್ತು ಎಂಪ್ಲಾಯ್ ಪೋರ್ಟಲ್ ಅಲ್ಲಿ ಅಪ್ಡೇಟ್ ಮಾಡಿ ಕಳಿಸಿ, ಓಕೆನಾ. ಹಾಗೆ ಸೇಲ್ಸ್ ಫೋರ್ಸ್ ಅಲ್ಲಿ ಕೊರಿಯರ್ ಕಂಟ್ರೋಲ್ ಶೀಟ್ ಯಾವ್ಯಾವ ತರ ತೆಗಿಬೇಕಂತಂದ್ರೆ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ಕೇಳಿ. ಈಗ ಬ್ರಾಂಚ್ ಅಲ್ಲಿ ಸ್ಕ್ಯಾನ್ ಆಗಿರ್ತಾವೆ, ಅವು DCM ಡಿಸ್ಕಸ್ ಸ್ಟೇಷನ್ ಬಂದಿರ್ತಾವೆ, ಓಕೆನಾ. ಬ್ರಾಂಚ್ ಅಲ್ಲಿ ಸ್ಕ್ಯಾನ್ ಮಾಡಿದ್ರು 5 ಲಕ್ಷ ಬಿಲೋ ಇರ್ತಾವಲ್ಲ, ಅವು ಬ್ರಾಂಚ್ ಅಲ್ಲಿ ಸ್ಕ್ಯಾನ್ ಮಾಡಿರ್ತಾರಲ್ಲ, DCM ಡಿಸ್ಪ್ಯಾಚ್ ಅಲ್ಲಿ ಹೋಗಿ ಕೊರಿಯರ್ ಕಂಟ್ರೋಲ್ ಶೀಟ್ ತೆಗಿಬೇಕು. ಓಕೆ, ಇಲ್ಲಿ ಇರ್ತಲ್ಲ, ನೀವು ಇಲ್ಲಿಲ್ಲ DCM ಫ್ಲೋ, ಬ್ರಾಂಚ್ ಅಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಸ್ಕ್ಯಾನ್ ನೋಡಿದ್ರೆ ಅಂತಂದ್ರೆ ಬ್ರಾಂಚ್ ಅಲ್ಲಿ ಪೇಮೆಂಟ್ ಆಯ್ತು ಅಂತಂದ್ರೆ DCM ಫ್ಲೋ ಅಲ್ಲಿ ಹೋಗ್ಬೇಕು. ಇಲ್ಲಿ ಯಾವ ತರ ಬ್ರಾಂಚ್ ತಗೋರಿ, ಎಕ್ಸಾಂಪಲ್ ಯಾವ್ದಾರ ತಗೋರಿ, ಗಂಗಾವತಿ ತಗೊಂತೀನಿ ನಾನು, ಇವತ್ತಿನ ಡೇಟ್ ತಗೋರಿ, ಸರ್ಚ್ ಕೊಡಿ. ಇಲ್ಲಿ ಯಾವ್ದಿಲ್ಲ, ಗಂಗಾವತಿ ಬ್ರಾಂಚ್ ಯಾವ್ದಿಲ್ಲ ಪೇಮೆಂಟ್ ಆಗಿರೋ, ಜಗಂದ್ರಗಡ ಅಂತ ತಗೊಂತೀನಿ, ಸರ್ಚ್ ಕೊಡಿ. ಓಕೆ, ಇಲ್ಲಿದೆನಾ DCM ಡಿಸ್ಪ್ಯಾಚ್, ಡಾಕ್ಯುಮೆಂಟ್ ಡಿಸ್ಪ್ಯಾಚ್, ಲಾಂಚ್ ಜನರೇಟ್ ಆಗಿ ಬ್ರಾಂಚ್ ಅಲ್ಲಿ ಸ್ಕ್ಯಾನ್ ನೋಡ್ಬಿಟ್ಟು ಲಾಂಚ್ ಜನರೇಟ್ ಆಗಿರೋ ಅಂತಂದ್ರೆ ಒಂದು ಕೇಸ್, ಇದು ಡಿಸ್ಪ್ಯಾಚ್, ಓಕೆನಾ. ಇದು DCM ಫ್ಲೋದಲ್ಲಿ ಬರಬೇಕು. ಬ್ರಾಂಚ್ ಅಲ್ಲಿ ಸ್ಕ್ಯಾನ್ ನೋಡಿ ಲ್ಯಾಂಡ್ ಆಗಿರೋ DCM ಫ್ಲೋದಲ್ಲಿ ಬಂದು ಇಲ್ಲಿ ಟಿಕ್ ಮಾಡಿ ಸ್ಕ್ಯಾನ್ ಲ್ಯಾಬ್ ಅಂತ ತಗೊಂಡು ಉಳಿಕಿದ್ ನಿಮ್ಗೆ ಗೊತ್ತಿದೆ ಯಾರು ಕಂಟ್ರೋಲ್ ಶೀಟ್, ಹೆಡ್ ಆಫೀಸ್ ತಗೋಬೇಕು. ಯಾವ್ದು DTDC ಯಾವ ಕೊರಿಯರ್ ಚೆಕ್ ಮಾಡ್ಕೋಬೇಕು. POD ನಂಬರ್ ಕಂಪಲ್ಸರಿ, POD ನಂಬರ್ ಯಾವ್ದು ಇರುತ್ತೆ, POD ನಂಬರ್, ಸ್ಪೀಡ್ ಕೊರಿಯರ್ POD ನಂಬರ್ ತಗೊಂಡು ಎಂಟ್ರಿ ಮಾಡಬೇಕು. ಇದು DCM ಡಿಸ್ಪ್ಯಾಚ್ ಬ್ರಾಂಚ್ ಅಲ್ಲಿ ಸ್ಕ್ಯಾನ್ ಮಾಡೋದು ಕೇಸ್. ಅದೇ DD ಸ್ಟೇಜ್ ಅಂತಂದ್ರೆ ಇದು ನಥಿಂಗ್ ಬಟ್ RC. ಇದು ಎಲ್ಲಿ ಸಿಗುತ್ತೆ ಅಂತಂದ್ರೆ ಡೈರೆಕ್ಟ್ ಫ್ಲೋದಲ್ಲಿ ಸಿಗುತ್ತೆ. ಡೈರೆಕ್ಟ್ ಫ್ಲೋದಲ್ಲಿ ಏನಂತಂದ್ರೆ ಕೊರಿಯರ್ ಕಂಟ್ರೋಲ್ ಶೀಟ್ ಬನ್ನಿ ನೀವು ಅಂತ ತಗೋರಿ, ಡೈರೆಕ್ಟ್ ಫ್ಲೋ ಇದೆಯಲ್ಲ, ಓಕೆ. ಡೈರೆಕ್ಟ್ ಫ್ಲೋ ಅಲ್ಲಿ 2 ಕ್ಯಾಟಗರಿ ಸಿಗ್ತಾವೆ, DD ಸ್ಟೇಜ್ ಒಂದು DCM ಸ್ಟೇಜ್, ಓಕೆನಾ. ಈ DD ಸ್ಟೇಜ್ DCM ಸ್ಟೇಜ್ ಯಾವ ಇರ್ತಾವೆ ಡೈರೆಕ್ಟ್ ಫ್ಲೋದಲ್ಲಿ ಹೋಗ್ಬೇಕು. ಹೋಗಿ ನೀವು ಯಾವ್ದಾರು ತಗೋರಿ, ನಂಗೆ ಅವತ್ತು ಏನು ತಗೊಂತೀನಿ, ಇವತ್ತಿನ ಡೇಟ್ ಯಾವ್ದು ಡೇಟ್ ಫ್ರಮ್ ಡೇಟ್ ಅಷ್ಟೇ ಹಾಕಿ ಡೈರೆಕ್ಟ್ ಸರ್ಚ್ ಕೊಡಿ, ಓಕೆನಾ. ಇಲ್ಲಿ ಸಿಗ್ತವೆ DCM ಸ್ಟೇಜ್, ಡಾಕ್ಯುಮೆಂಟ್ ರೆಫರೆನ್ಸ್ ಸ್ಟೇಜ್, DCM ಸ್ಟೇಜ್, ಡಾಕ್ಯುಮೆಂಟ್ ರೆಫರೆನ್ಸ್ ಸ್ಟೇಜ್. ಈ ಸ್ಟೇಜ್ ಇದ್ರೆ ಮಾತ್ರ ಇಲ್ಲಿ ಸಿಗ್ತವೆ.
ಅವಾಗ ನಿಮ್ಗೆ ಯಾವ್ದು ಬೇಕು ಡಿಜಿಟಲ್ ಸೇವ್ ಡಾಕ್ಯುಮೆಂಟ್ ಇದ್ರೆ ಡೈರೆಕ್ಟ್ ಹೋದಲ್ಲಿ ಹೋಗಿ ಕ್ಲಿಕ್ ಮಾಡಿ ಅದೇನೋ ಆರ್ಸಿ ಇದ್ರೆ ಆರ್ಸಿ ಇಲ್ಲ ನೀವು ಏನ್ ಕಳ್ಸಕ್ಕೆ ಪರ್ಟಿಕುಲರ್ ಆಗಿ ಕಸ್ಟಮರ್ ಲೆಟರ್ ನಾ ಅವಾಗ ಹೇಳಿದಂಗೆ ಕರೆಕ್ಟ್ ಆಗಿ ಇದು ಮಾಡಿ ಕೊರಿಯರ್ ಕಂಟ್ರಿ ಶೀಟ್ ತೆಗಿರಿ ಓಕೆನಾ. ಹೀಗೆ ಯಾಸ್ ಪರ್ ಗೈಡ್ಲೈನ್ಸ್ ಡ್ಯಾನ್ಸ್ ಮೇಲ್ ಬಂದಿರೋ ನಿನ್ನೆಗ 14ನೇ ತಾರೀಕಿಗೆ ಬಂದಿರೋ ಗೈಡ್ಲೈನ್ಸ್ ಪ್ರಕಾರ 14ನೇ ತಾರೀಕಿಗೆ ಬಂದಿರೋ ಗೈಡ್ಲೈನ್ಸ್ ಪ್ರಕಾರ ಡ್ಯಾನ್ಸ್ ಅವ್ರದ್ದು ಇಲ್ಲಿ ಏನ್ ಮೆನ್ಷನ್ ಮಾಡಿದಾರೆ ಅಂತಂದ್ರೆ ಇವಾಗ ಇದು BCM ಸ್ಟೇಜ್ ಡಿಸ್ಕಸ್ ಸ್ಟೇಜ್ DD ಸ್ಟೇಜ್ ಇವು 3 ಸ್ಟೇಜ್ ಇದ್ರೆ ಮಾತ್ರ ಕೊರಿಯರ್ ಕಂಟ್ರಿ ಶೀಟ್ ತೆಗೆಕ್ ಬರ್ತಿತ್ತು. ಈಗ ಎಲ್ಲ ಸ್ಟೇಜ್ಗೂ ತೆಗಿಬಹುದು. ಯಾವುದು ಡಾಕ್ಯುಮೆಂಟ್ ಡೆಫರ್ ಸ್ಟೇಜ್ಗೂ ತೆಗಿಬಹುದು, ಫೈಲ್ ಇನ್ವರ್ಡ್ಗೂ ತೆಗಿಬಹುದು, VDC ಮೇಕರ್ಗೂ ತೆಗಿಬಹುದು, VDC ಚೆಕರ್ಗೂ ತೆಗಿಬಹುದು, ಫೈಲ್ ಇನ್ವರ್ಡ್ಗೂ ತೆಗಿಬಹುದು, ವೆಂಡರ್ ಹ್ಯಾಂಡ್ ಆಫ್ ತೆಗಿಬಹುದು, ಕ್ಲೋಸ್ ಸ್ಟೇಜ್ ಇದ್ರೂ ತೆಗಿಬಹುದು. ಈ 7 ಕ್ಯಾಟಗರಿ ಎಲ್ಲಿ ಸಿಗ್ತಾವ ಅಂತಂದ್ರೆ ಕೊರಿಯರ್ ಕಂಟ್ರಿ ಶೀಟ್ ಎಲ್ಲಿ ಸಿಗುತ್ತೆ ಅಂತಂದ್ರೆ ನಿಮಗೆ ಕೊರಿಯರ್ ಇದು ಬರ್ರಿ ನೀವು ಅಂತ ಕ್ಲಿಕ್ ಮಾಡಿ ಕಸ್ಟಡಿ ಫ್ಲೋ ಅಂತ ಇಲ್ಲ ಇಲ್ಲಿ ಕಸ್ಟಡಿ ಫ್ಲೋ ಈ 7 ಕ್ಯಾಟಗರಿ ಯಾವ ಸ್ಟೇಜ್ ಇದಾವೆ ಫಿನೋಮ್ನಲ್ಲಿ ಈ ಫಿನೋಮ್ನಲ್ಲಿ 7 ಸ್ಟೇಜ್ ಇದಾವ ಅಂತಂದ್ರೆ ಅವಾಗ ಕಸ್ಟಡಿಯಲ್ಲಿ ಹೋಗಿ ನೆಕ್ಸ್ಟ್ ಅಂತ ಕೊಡಿ ಕೊಟ್ಟು ಅದು ಬಂದಿಲ್ಲ ಅಂದ್ರೆ ರಿಫ್ರೆಶ್ ಮಾಡಿ ಗಂಗಾವತಿ ತಗೊಂಡು ಇವತ್ತಿನ ಡೇಟ್ ತಗೋರಿ ಸರ್ಚ್ ಕೊಡಿ. ಓಕೆ ಇಲ್ಲೆಲ್ಲ ಇದಾವ VDC ಮೇಕರ್, ವೆಂಡರ್ ಹ್ಯಾಂಡ್ ಆಫ್, ಕ್ಲೋಸ್ಡ್ ಎಲ್ಲ ಇವೇನ್ 7 ಕ್ಯಾಟಗರಿ ಇಲ್ಲೇನ್ ಇದಾವಲ್ಲ 7 ಕ್ಯಾಟಗರಿ ಸ್ಟೇಜಸ್ ಇಲ್ಲಿ ಕಸ್ಟಡಿ ಫ್ಲೋದಲ್ಲಿ ಸಿಗ್ತಾವು. ಅಲ್ಲಿ ಹೋಗಿ ನೀವು ಟಿಕ್ ಮಾಡಿ ಅದು ಆರ್ಸಿದ್ರೆ ಆರ್ಸಿ, ಪಿಂಕ್ ಶೀಟ್ ಇದ್ರೆ ಪಿಂಕ್ ಶೀಟ್, ಕಸ್ಟಮರ್ ಲೆಟರ್, ಲೋನ್ ಕ್ಲೋಸರ್ ಫೋಟೋ ಈ ತರ ಟೈಪ್ ಮಾಡಿ ಉಳಿಕೆ ನಿಮ್ಗೆ ಗೊತ್ತಿದೆಯಲ್ಲ ಎರಡು ಕೊರಿಯರ್ ಕಂಟ್ರಿ ಶೀಟ್ ಹೆಡ್ ಆಫೀಸ್ ಯಾವ್ದು DTTC ಅಡ್ವಾನ್ಸ್ POD ನಂಬರ್ ತಗೊಂಡಿರಬೇಕು ಅದು ಕ್ಲಿಕ್ ಮಾಡಿ ಸೇವ್ ಅದು ಜನರೇಟ್ ಹೊಡೆದ್ರೆ ಎಲ್ಲಾ ಕ್ಯಾಟಗರಿಗೂ ಈಗ ಸಿಗ್ತಾವ ಕೊರಿಯರ್ ಕಂಟ್ರಿ ಶೀಟ್ ಸಿಗುತ್ತೆ ಓಕೆನಾ. ಇನ್ನೊಂದೇನಪ್ಪ ಅಂತಂದ್ರೆ ಇವಾಗ ಸೇಲ್ಸ್ ಫೋರ್ಸ್ ಕ್ಯಾಟಗರಿ ಆರ್ಸಿ ಕಳಿಸ್ಬೇಕಂತಂದ್ರೆ ಪಿಂಕ್ ಶೀಟ್ ಕಳಿಸ್ಬೇಕಂತಂದ್ರೆ ಕಂಪಲ್ಸರಿ ಕೊರಿಯರ್ ಕಂಟ್ರಿ ಶೀಟ್ ತೆಗೆದೇ ಕಳಿಸಬೇಕು. ಫಸ್ಟ್ ನೀವು ಡೈರೆಕ್ಟ್ ಫ್ಲೋದಲ್ಲಿ ಚೆಕ್ ಮಾಡಿ. ಡೈರೆಕ್ಟ್ ಫ್ಲೋದಲ್ಲಿ ಆರ್ಸಿ ಕಳ್ಸಾಗಿತ್ತಂದ್ರೆ ಡೈರೆಕ್ಟ್ ಫ್ಲೋದಲ್ಲಿ ಚೆಕ್ ಮಾಡಿ ಅದು ಸಿಗಲಿಲ್ಲ DD ಸ್ಟೇಜ್ ಡಿಸೆಂಟ್ ಸ್ಟೇಜ್ ಇಲ್ಲ ಬೇರೆ ಸ್ಟೇಜಸ್ ಈ ಸ್ಟೇಜಸ್ ಇತ್ತಂತಂದ್ರೆ ಕಸ್ಟಡಿ ಫ್ಲೋನ ಬಂದ್ರೆ ಗ್ಯಾರಂಟಿ ಕಂಟ್ರೋಲ್ ಶೀಟ್ ಸಿಗ್ತಾವೆ ಎಷ್ಟು ಬೇಕಾದ್ರೂ ತೆಗಿಬಹುದು. ವಿತೌಟ್ ನೀವು ಕೊರಿಯರ್ ಕಂಟ್ರೋಲ್ ಶೀಟ್ ತೆಗಿಲಾರ್ದೆ ಮೇಲೆ ಹಂಗೆ ಕಳಿಸಿದ್ರೆ ಯಾವ ಕೇಸಸ್ ಕ್ಲಿಯರ್ ಆಗಲ್ಲ, ಮೂವ್ ಆಗಲ್ಲ. ನೆನಪಿಟ್ಕೊಳ್ಳಿ ಕೊರಿಯರ್ ಕಂಟ್ರೋಲ್ ಕಂಪಲ್ಸರಿ ಮ್ಯಾನುವಲ್ ಚೆಕ್ ಲಿಸ್ಟ್ ನಡೆಯಂಗಿಲ್ಲ ಸೇಲ್ಸ್ ಫೋರ್ಸ್ ಕೇಸಿಗೆ. ಈ ಪಿಂಕ್ ಶೀಟ್ ಆಯ್ತು ಇನ್ಮೇಲೆ ಕೊರಿಯರ್ ಕಂಟ್ರೋಲ್ ಶೀಟ್ ಕಂಪಲ್ಸರಿ. ಆಮೇಲೆ ಆರ್ಸಿ ಕೇಸಸ್ ಆಯ್ತು ಅದು ಯಾವ್ದು ಸ್ಟೇಜ್ ಆರ್ಸಿ ಕೇಸಸ್ ಅದು ಕಂಪಲ್ಸರಿ ಕೊರಿಯರ್ ಕಂಟ್ರೋಲ್ ಶೀಟ್ ಓಕೆನಾ. ಇದ್ರ ಬಗ್ಗೆ ಏನಾದ್ರು ನಿಮಗೆ ಡೌಟ್ಸ್ ಬಂತ ಅಂತಂದ್ರೆ ದಯವಿಟ್ಟು ನನಗೆ ಕಾಲ್ ಮಾಡಿ ಓಕೆನಾ. ಥ್ಯಾಂಕ್ ಯು.